ಈ ವರ್ಷ ನಾವು ಮೆಣಸಿನಕಾಯಿಗಳನ್ನು ನೆಡಬೇಕವಾ ಅಥವಾ ಬೇಡವೇ? ಕಳೆದ 2 ವರ್ಷಗಳಿಂದ ಮೆಣಸಿನಕಾಯಿ ಬೆಲೆ ಲಾಭದಾಯಕವಾಗಿ ಇಲ್ಲ. ರೈತರು ತೀವ್ರ ನಷ್ಟವನ್ನು ಅನುಭವಿಸಿದ್ದರು. ಈ ಪರಿಸ್ಥಿತಿಯಲ್ಲಿ ಈ ವರ್ಷ ಮೆಣಸಿನಕಾಯಿ ಕೃಷಿ ಬಗ್ಗೆ ರೈತರು ನಿರ್ಧಾರಕ್ಕೆ ಬರಲು ಸಾಧ್ಯವಾಗುತ್ತಾ ಇಲ್ಲ. ಕೆಲವರು ಬೇರೆ ಬೆಳೆಗಳತ್ತ ನೋಡುತ್ತಿದ್ದಾರೆ, ಇನ್ನು ಕೆಲವರು ಆಗಸ್ಟ್ ವರೆಗೆ ಕಾಯೋಣ ಎನ್ನುತ್ತಿದ್ದಾರೆ. ಪ್ರಸ್ತುತ ಮಾರ್ಕೆಟ್ನಲ್ಲಿ ಬೆಳೆಗಳು ಸ್ಥಿರವಾಗಿ ಇವೆ, ಆದರೆ ಸಾಗುವಳಿ ಪ್ರದೇಶ ತೀವ್ರವಾಗಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಏಕೆ ಅಂದರೆ ಯಾವುದೇ ಹೂಡಿಕೆ ಇಲ್ಲ, ಹಿಂದಿನ ಸಾಲಗಳನ್ನು ತೀರಿಸಲಾಗಿಲ್ಲ. ಕೌಲು ರೈತರು ಇನ್ನೂ ಇಷ್ಟು ಕಷ್ಟವಾಗಿದ್ದೆ. ಕೋಲ್ಡ್ ಸ್ಟೋರೇಜ್ನಲ್ಲಿ ಸ್ಟೋರೇಜ್ ಕಡಿಮೆಯಾಗುತ್ತಾ ಇದೆ ಮತ್ತು ಶೇಖರಿಸಲಾದ ಮೆಣಸಿನಕಾಯಿ ಗುಣಮಟ್ಟವೂ ಕುಸಿಯುತ್ತಿದೆ. ಮೆಣಸಿನಕಾಯಿ ಕೃಷಿ ಕಡಿಮೆಯಾದರೆ ಆಗಸ್ಟ್ನಲ್ಲಿ ಬೆಳೆ ಏರಿಕೆಯಾಗಬಹುದು ಎಂದು ಅವರು ಹೇಳುತ್ತಿದ್ದಾರೆ. ಮತ್ತೊಂದೆಡೆ ಬೇರೆ ರಾಜ್ಯಗಳಲ್ಲಿ ಹಸಿರು ಮೆಣಸಿನಕಾಯಿಗೆ ಒಳ್ಳೆಯ ಬೇಡಿಕೆ ಇದೆ. ಬೀಜ ಮಾರಾಟ ಮತ್ತು ಸಸಿ ಉತ್ಪಾದನೆ ಗಣನೀಯವಾಗಿ ಕುಸಿದೆ. ಹಾಗಾದರೆ ಈ ಬಾರಿ ಮೆಣಸಿನಕಾಯಿ ಕೃಷಿ ಬಗ್ಗೆ ಭವಿಷ್ಯವೇನು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ.